ನಮಸ್ತೆ. ನಿಮ್ಮ ಹೆಸರು ಸರ್? ಮೇಡಮ್ ಆಲೂರೇ ಎಂ ಮೇಡಮ್. ನೀವು ಇವಾಗ ಪ್ರಸ್ತುತ ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಸರ್? ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಲೈಬ್ರರಿಯನ್ ಪಾವಗಡ. ಓಕೆ. ನೀವು ಯಾವ ವರ್ಷದಲ್ಲಿ ಪಾಸ್ಔಟ್ ಆಗಿದ್ದು ಸರ್ ಡಿಪಾರ್ಟ್ಮೆಂಟ್ ಮಾಸ್ಟರ್ ಡಿಗ್ರಿ? 2003. 2003. ಹಾಗಿದ್ರೆ ಈಗ ನಿಮಗೆ ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಕೆಲವೊಂದು ನೆನಪುಗಳು, ಒಂದು ಮರೆಯೋಕ್ಕಾಗದಿರೋಂತಹ ಘಟನೆಗಳು ಯಾವುದಾದ್ರೂ ಡಿಪಾರ್ಟ್ಮೆಂಟಲ್ಲಿ ನಡೆದಿರುವಂಥದ್ದು ಇವತ್ತು ನೀವು ನಮ್ಮ ಜೊತೆ ಹಂಚ್ಕೊಂಡ್ರೆ ಖುಷಿ ಆಗುತ್ತೆ. ಪ್ರತಿದಿನ ಇದೆ ಮೇಡಮ್ ಘಟನೆಗಳು, ಪ್ರತಿ ಕ್ಷಣ ಘಟನೆ ಇದೆ. ನಾನು ಮೊದಲು ಅಡ್ಮಿಷನ್ ಆದಾಗ ಒಂದು ವಾರ ಕಾಲೇಜಿಗೆ ಬಂದಿರಲಿಲ್ಲ. ಅವಾಗ ತಳವಾರ ಸರ್ ಚೇರ್ಪರ್ಸನ್ ಆಗಿರು ಫೋನ್ ಮಾಡಿಸಿದ್ರು, ಈ ಸ್ಟೂಡೆಂಟ್ ಯಾಕೆ ಕಾಲೇಜಿಗೆ ಬರ್ತಾರಲ್ಲ ಫೋನ್ ಮಾಡಿ ಅಂತ. ಸರಿ, ಆಮೇಲೆ ನಾನು ಒಂದು 20 ದಿವಸ ಆದಮೇಲೆ ಕಾಲೇಜಿಗೆ ಬಂದೆ. ಅಟೆಂಡೆನ್ಸ್ ಹಾಕ್ಬೇಕಾದ್ರೆ ಆಲೂರಯ್ಯ ಅಂತ ಹೇಳಿದಾಗ ಎಸ್ ಸರ್ ಅಂದೆ. ಓ ನೀವೇನೇ ಆಲೂರಯ್ಯ ಅಂದರು. ಹೌದು ಸರ್ ಅಂದೆ. ಅದಕ್ಕೆ ನಾನು ಕರ್ಕೊಂಡೋಗಿ ಇಂದ್ರ ಮೇಡಮ್ ಅಂತ ಒಬ್ಬರು ಅವ್ರು ಬುದ್ಧಿ ಹೇಳಿದ್ರು, ನೀವು ಕಾಲೇಜಿಗೆ ಸೇರಲಿಲ್ಲ ಅಂದರೆ ಇನ್ಯಾರೊಬ್ಬರು ಸ್ಟೂಡೆಂಟ್ ಸಿಕ್ತಿತ್ತು ಸೀಟು, ನೀವು ಅಡ್ಮಿಷನ್ ಆಗಿ ಇನ್ನೊಬ್ಬ ಸ್ಟೂಡೆಂಟ್ದು ಜೀವನ ಹಾಳು ಮಾಡ್ತಾಯಿದ್ರಿ, ನಿಮ್ಮ ಜೀವನ ಹಾಳು ಮಾಡ್ಕೊತಾಯಿದ್ರಿ. ಈಗೆಲ್ಲ ಸ್ವಲ್ಪ ಮೋಟಿವೇಟ್ ಎಲ್ಲ ಮಾಡಿದ್ರು. ಆಮೇಲೆ ನಾನು ಕಾಲೇಜಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಆಮೇಲೆ ಕಾಲೇಜಲ್ಲಿ ತುಂಬ ಚೆನ್ನಾಗಿತ್ತು. ತಳವಾರ ಸರ ಸರಳತೆ, ಮತ್ತು ಇಂದಿರಾ ಮೇಡಮ್ ಟೀಚಿಂಗು, ಮತ್ತು ನಮ್ಮ ಶಾಲಿನಿ ಮೇಡಮ್ ಅವರೊಂಥರ ತುಂಬ ಜೋಸಾಗಿ ಟೀಚ್ ಮಾಡ್ತಿದ್ದು, ಮತ್ತು ನಮ್ಮ ವೆಂಕಟೇಶ್ ಸರು ತುಂಬ ಚೆನ್ನಾಗಿತ್ತು ಮೇಡಮ್. ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ. ನಮ್ಮ ಕಾಲೇಜಲ್ಲಿ ಎಲ್ಲ ಸ್ವಲ್ಪ ಸ್ಟ್ರೈಕು ಅವು ಇವೆಲ್ಲ ನಡೀತಿದ್ದು, ಅದ್ರ ಸ್ವಲ್ಪ ನಂದೇ ಮುಂದೆಳತ್ವಾಯ್ತು. ಯಾರಾದರೂ ವಿಸಲ್ ಹಾಕಿದ್ರೆ ಜೋರಾಗಿ ಅವು ಅಂತ ಶಾಲಿನಿ ಮೇಡಮ್ ಆಲೂರೇ ಬಂದರು ಹೋಗಪ್ಪ ಅಂತಿರೋ ಅವ್ರ ಕ್ಲಾಸಲ್ಲಿ ಪಾಠ ಮಾಡ್ತಾ ಇರಬೇಕಾದ್ರೆ. ಆಮೇಲೆ ಒಂದು ಸಾರಿ ನಾನು ಸೆಮಿನಾರ್ ಮಾಡ್ಬೇಕಾದ್ರೆ ನಮ್ಮದು ಆನಂದ್ ಎಂ ಪಟೇಲ ಆಲೂರಯ್ಯ ನಮ್ಮದು ಇತ್ತು, ಫಸ್ಟ್ ಇತ್ತು. ಅವು ಮಾಡಬೇಕಾದ್ರೆ ನನಗೆ ಆಲೂರಯ್ಯ ನಾವು ಯಾವಾಗಲೂ ಫಸ್ಟ್ ಬ್ಯಾಚ್ ಮಾಡ್ತಿರಲಿಲ್ಲ. ಫಸ್ಟ್ ಹೆಸರು ಮಾತ್ರ ಫಸ್ಟ್ ಬ್ಯಾಚು, ಯಾವಾಗಲೂ ಸೆಮಿನಾರ್ ಮಾಡ್ತಿದ್ದು ಲಾಸ್ಟ್ ಬ್ಯಾಚು. ನಮ್ಗೆ ಎಲ್ಲರೂ ಬೈತಿದ್ರು, ಇಡೀ ಕಾಲೇಜಲ್ಲಿ ಎಲ್ಲ ಲೆಕ್ಚರರ್ಸು ಪ್ರತಿಯೊಬ್ಬರು ಬೈತಿದ್ರು. ಆದರೂ ಅವರೆಲ್ಲ ಆಶೀರ್ವಾದ ಮಾಡಿದ್ರು. ಇವಾಗ ನನಗೆ ಗೌರ್ಮೆಂಟ್ ಫಸ್ಟ್ ಕಾಲೇಜಲ್ಲಿ ಡಿಗ್ರಿ ಕಾಲೇಜಲ್ಲಿ ಲೈಬ್ರರಿನ್ ಆಗಿದ್ದೀನಿ. UGC ಸ್ಕೇಲ್ ಬರ್ತಾಯಿದೆ. ಮತ್ತು ನನಗೆ ಇನ್ನೊಂದು ಏನಪ್ಪ, ನಾನೇ ಸ್ವಂತ ಓನಾಗಿ ಒಂದು ಲೈಬ್ರರಿ ಮಾಡಿದ್ದೀನಿ ಮೇಡಮ್. 2000 ಮೆಂಬರ್ ಇದ್ದಾರೆ ಈಗ ಲೈಬ್ರರಿನಲ್ಲಿ. ಒಬ್ಬೊಬ್ಬರು 100 ರೂಪೀಸ್ ಕಟ್ಟಿದ್ದಾರೆ. ಒಂದು 5,000 ಬುಕ್ ಇದೆ. ಇನ್ನು ಫ್ಯೂಚರ್ಲಿ ಒಂದು 25,000 ಜನ ಮೆಂಬರ್ ಆಗುವಂಥ ಚಾನ್ಸ್ ಇದೆ. ಆ ಲೈಬ್ರರಿನಲ್ಲಿ ಡಾಕ್ಟ್ರು, ಲಾಯರ್ಸು, ಲೆಕ್ಚರರು, ಸ್ಟೂಡೆಂಟು, ರೈತರು ಎಲ್ಲ ತುಂಬ ಇದಾಗಿ ಪ್ರತಿದಿನ 2, 3, 5 ಜನ ಮೆಂಬರ್ ಆಗ್ತಾಯಿದ್ದಾರೆ. ತುಂಬ ಖುಷಿ ನನಗೆ. ಗೌರ್ಮೆಂಟ್ ಕೆಲಸ ಸಿಕ್ಕಿರೋದಕ್ಕಿಂತ ನಾನು ಮಾಡಿರೋ ಲೈಬ್ರರಿ ತುಂಬ ಸಖತ್ ಖುಷಿ ಇದೆ. ಅದು ಅಷ್ಟೇ ಮೇಡಮ್, ಅದಂತೂ ತುಂಬ ಖುಷಿ ಇದೆ. ಈಗ ನನಗೇನಪ್ಪ ಅಂದರೆ ಯಾವ ವ್ಯಕ್ತಿ ಹತ್ರ ಬೇಕಾದ್ರೂ ಹೋಗಿ ಮಾತಾಡೋಷ್ಟು ಕೆಪಾಸಿಟಿ ಇದೆ. ನನಗೆ ತುಂಬ ಸಪೋರ್ಟಿಂಗ್ ಇದೆ ಮೇಡಮ್. ಕರ್ನಾಟಕ ರಾಜ್ಯಾದ್ಯಂತ ಒಳ್ಳೊಳ್ಳೆ ಆಫೀಸರ್ಸು, ಒಳ್ಳೊಳ್ಳೆ ಸ್ನೇಹಿತರು, ಒಳ್ಳೆ ರಾಜಕಾರಣಿಗಳೆಲ್ಲ ಪರಿಚಯ ಆಗಿದ್ದಾರೆ. ನಮ್ಗೆ ಏನು ಕೇಳಿದ್ರು ಸಪೋರ್ಟ್ ಮಾಡ್ತಾಯಿದ್ದಾರೆ. ನನಗಂತೂ ಈ ಲೈಬ್ರರಿ ಸೈನ್ಸ್ ಓದಿಲ್ಲ, ಬೇರೆ ಇನ್ನೇನಾರು ಓದಿದರೆ ಇಂಥ ಅವಕಾಶದಿಂದ ವಂಚಿತನಾಗ್ಬಿಡ್ತಿದೆ ಅಂತ ನನಗೆ ಅನಿಸ್ತದೆ ಮೇಡಮ್. ಹಾಗಾಗಿ ಈ ಡಿಪಾರ್ಟ್ಮೆಂಟ್ಗೆ ನಾನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತೇಳಿ ನಿರ್ಧಾರ ಮಾಡಿ ಸಾಧನೆ ಮಾಡ್ತಿದ್ದೀನಿ. ತುಂಬ ಸಂತೋಷ ಸರ್, ನಿಮ್ಮ ಜೊತೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಾನು ಮಾತಾಡೋದು ಇನ್ನೂ ಖುಷಿ ಆಯ್ತು ಸರ್. ಇನ್ನೊಂದು ಫೋಟೋ ತೆಗೆದುಬಿಡಿ ಸರ್.